ಮತ್ತೊಂದು ಕಡೆ ಈ ಬಾರಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಕರ್ನಾಟಕದ ಟ್ಯಾಬ್ಲೋವನ್ನ ಕಡೆಗಣನೆ ಮಾಡಿರುವಂತಹ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಕರ್ನಾಟಕಕ್ಕಾಗಿರುವಂತಹ ಅನ್ಯಾಯ, ಅಪಮಾನ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ರಾಜ್ಯದ ಟ್ಯಾಬ್ಲೋವನ್ನ ತಿರಸ್ಕಾರ ಮಾಡಿದ್ರು. ಈಗ ಆಲ್ರೆಡಿ ಈ ಬಗ್ಗೆ ನಾನು ಕೇಂದ್ರಕ್ಕೆ ಪತ್ರವನ್ನ ಬರೆದಿದ್ದೀನಿ, ಮತ್ತೆ ಪತ್ರವನ್ನ ಬರಿತೀನಿ ಅಂತ ಕಿಡಿಕಾರಿದ್ದಾರೆ. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ, ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಪತ್ರವನ್ನು ಬರೀತಾ ಇದ್ದೀನಿ ಅವ್ರಿಗೆ. ಕಳೆದ ವರ್ಷನೂ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ, ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಪತ್ರವನ್ನು ಬರೀತಾ ಇದ್ದೀನಿ ಅವ್ರಿಗೆ. ಕಳೆದ ವರ್ಷನೂ ಹಿಂಗೆ ಮಾಡಿದ್ರು. ಕರ್ನಾಟಕಕ್ಕೆ ಮಾಡ್ತಕ್ಕಂಥ ಅನ್ಯಾಯ, ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಇವತ್ತು ಹೇಳಿದ್ದೀನಿ, ಪತ್ರವನ್ನು ಬರೀತಾ ಇದ್ದೀನಿ ಅವ್ರಿಗೆ. ಕಳೆದ ವರ್ಷನೂ ಹಿಂಗೆ ಮಾಡಿದ್ರು. ಹೌದು, ಇದೇ ವಿಚಾರ ಈಗ ಬಹಳ ಜಟಾಪಟಿಗೂ ಕಾರಣ ಆಗಬಹುದು. ಇದು ಕನ್ನಡದ ಅಸ್ಮಿತೆಯ ಪ್ರಶ್ನೆ ಅನ್ನುವಂಥ ರೀತಿಯಾಗಿ ಕಾಂಗ್ರೆಸ್ ಒಂದು ಹೊಸ ತರ್ಕವನ್ನ ಹುಟ್ಟುಹಾಕ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಹೊರಹಾಕಿರುವಂತಹ ಆಕ್ರೋಶಕ್ಕೆ ಬಿಜೆಪಿ ನಾಯಕರು ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಆದ್ರೆ ಯಾವ್ಯಾವ ನಾಯಕರು ಏನ್ ಹೇಳ್ತಾ ಇದ್ದಾರೆ, ಇದನ್ನ ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ ಯಾರೋ ತಿಳುವಳಿಕೆ ಇಲ್ದಿದ್ದವ್ರು ಮಾತಾಡ್ರೆ ಪರವಾಗಿಲ್ಲ. ಇಷ್ಟೆಲ್ಲ ಅನುಭವ, ತಿಳುವಳಿಕೆ, ಒಂದು ಪ್ರಮುಖ ಸ್ಥಾನ, ಮುಖ್ಯ ಸ್ಥಾನ, ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಪ್ರೇರಿತವಾಗಿ, ರಾಜಕೀಯ ಲೇಪಿತವಾಗಿ, ಪ್ರತಿಯೊಂದನ್ನು ಈ ರೀತಿ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡುವಂಥದ್ದು ಬಹಳ ಕಷ್ಟಕರ. ಏನೊಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ರೀತಿ ಜಗಳಕ್ಕೆ ಬೆಳಗ್ಗೆ ಎದ್ದರೆ ಕಾಲ್ ಕೆರ್ಕೊಂಡು ಬರೀ ರಾಜಕೀಯ ಪ್ರೇರಿತವಾಗಿ ಇವತ್ತು ಹೇಳಿಕೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಿರುವಂಥದ್ದು ನಿಜಕ್ಕೂ ಖಂಡನೀಯ. ಇಡೀ ಕರ್ನಾಟಕಕ್ಕೆ ಅವಮಾನ ಆಗುವಂತ ರೀತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೀಳುಮಟ್ಟದ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲೂ ರಾಜಕಾರಣ ಮಾಡೋದು, ಕೇಂದ್ರದ ಮೇಲೆ ಗೂಬೆ ಕೂರಿಸೋದು ಈ ರಾಜ್ಯ ಸರ್ಕಾರದ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮನಸ್ಥಿತಿಯಾಗಿದೆ. ಆ ಮನಸ್ಥಿತಿಯಿಂದ ಅವ್ರು ಹೊರಗೆ ಬರಬೇಕು. ಇಷ್ಟು ವರ್ಷದ ನಂತರವೂ ಕೂಡ ಸ್ಟೇಟ್ಸ್ಮೆನ್ ಥರ ಬಿಹೇವ್ ಮಾಡೋದನ್ನು ಅವ್ರು ಕಲಿಬೇಕಾಗತ್ತೆ. ಈಗ ಇದ್ರಲ್ಲಿ ರಾಜಕಾರಣ ನಮಗೇ ಗೊತ್ತಿರಲ್ಲ. ಈ ನಮ್ಮ ಪಾರ್ಟಿ ಯಾವ ರಾಜ್ಯದಲ್ಲೂ ರಾಜಕಾರಣ ಮಾಡಲ್ಲ. ಕೇರಳದಂಥ ಒಂದು ಸೀಟ್ ಬರದೇ ಇರೋ ರಾಜ್ಯಕ್ಕೂ ರಾಜಕಾರಣ ಮಾಡಿಲ್ಲ. ಯಾವ ರಾಜ್ಯಕ್ಕೂ ಅನುದಾನವೂ ಕಡಿತ ಮಾಡಿಲ್ಲ. ಆದರೆ ಇವ್ರು ಬೆಳಗ್ಗೆ ಇದ್ದರೆ ಕೇಂದ್ರದ ಮೇಲೆ ಆರೋಪ ಹೊರಿಸೋದೇ ಇವರು ಗುರಿ. ಆದರೆ ಈ ಬಾರಿ ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಕರ್ನಾಟಕ, ಗೋವಾ, 4-5 ರಾಜ್ಯಗಳಿಗೆ ಅವಕಾಶ ಸಿಕ್ಕಿಲ್ಲ. ಬೇರೆ ರಾಜ್ಯಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಕರ್ನಾಟಕಕ್ಕೂ ಅವಕಾಶ ಕೊಡಬಾರ್ದು ಅನ್ನೋ ದುರುದ್ದೇಶ ಇದರಲ್ಲಿ ಇಲ್ಲ. ಮತ್ತು ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಕರ್ನಾಟಕನೂ ಸೇರಿ ಎಕ್ಸಿಬಿಷನಲ್ಲಿ ಅವರಿಗೆ ಇಡೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಿಟ್ಟು ಈ ನಾಡಿನ ಬಗ್ಗೆ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ರಾಜ್ಯ ಸರ್ಕಾರ, ಹಾಗಾಗಿ ಮೊಸಳೆ ಕಣ್ಣೀರನ್ನು ಹಾಕ್ತಕ್ಕಂಥ ಕೆಲಸವನ್ನು ಬಿಟ್ಟು ಪ್ರಾಮಾಣಿಕವಾಗಿ ರಾಜ್ಯದ ಪರವಾಗಿ ಎಲ್ಲ ವಿಚಾರದಲ್ಲೂ ನಿಲ್ಲಬೇಕು.